ಅಲ್ಲಿ ಫೋನ್ಗೆ ನೆಟ್ವರ್ಕ್ ಸಿಗಲ್ಲ. ನಾನು ಫೋನ್ ಮಾಡಲಿಲ್ಲ ಅಂತ ಗಾಬರಿ ಆಗಬೇಡಿ. ಸಿಗ್ನಲ್ ಸಿಕ್ಕಿದಾಗೆಲ್ಲ ನಾನೇ ಫೋನ್ ಮಾಡ್ತಾ ಇರ್ತೀನಿ. ಸರಿ ಸರ್. ಸರಿಯಪ್ಪ, ಹೋಗಿ ನಿನ್ನ ಬಟ್ಟೆಗಳನ್ನೆಲ್ಲ ಜೋಡಿಸಿಡ್ತೀನಿ. ಸರಿ ಸರ್, ಹುಷಾರಾಗಿ ಹೋಗಿ ಬನ್ನಿ. ದೇವ್ರೆ, ನನ್ನ ಚಿಕಿತ್ಸೆಗೆ ಅಂತ ಸುಳ್ಳು ಹೇಳಿ ನನ್ನ ಮೊಮ್ಮಗನ ಯಾರಿಗೂ ಕಾಣ್ದ ಹಾಗೆ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಬೇರೆಯವ್ರ ದೃಷ್ಟಿನಲ್ಲಿ ಅದು ಕಳ್ಳತನ ಅಂತ ಅನ್ನಿಸ್ಬಹುದು, ಆದರೆ ನನ್ನ ದೃಷ್ಟಿನಲ್ಲಿ ನನ್ನ ಮಗಳಿಗೋಸ್ಕರ ನಾನು ಮಾಡ್ತಿರೋ ಕರ್ತವ್ಯ, ಒಬ್ಬ ತಂದೆಯಾಗಿ ಕರ್ತವ್ಯ ಅದು. ಸ್ವಾಮಿ, ಇಲ್ಲಿಂದ ಮಗುನ ದೂರ ಕರ್ಕೊಂಡು ಹೋಗೋದಕ್ಕೆ ನೀನೇ ನನಗೆ ಶ್ರೀರಕ್ಷೆಯಾಗಿರಬೇಕು, ನೀನೇ ನನ್ನನ್ನು ಕಾಪಾಡಬೇಕು. ಜನಪಾ ಪಿ ಎ ಇಲ್ಲೇ ಇದಾರಲ್ಲ. ಸದ್ಯ ಹೋದ್ರು, ದೇವರು ಇವತ್ತು ನನ್ನ ಬಲಭಾಗದಲ್ಲೇ ಇದ್ದಾನೆ. ನಮ್ಮ ಪುಟಾಣಿದು ಸ್ನಾನ ಅಂತೂ ಆಯ್ತು, ಅಲಂಕಾರನು ಮಾಡ್ಕೊಂಡಿದ್ದಾಯ್ತು. ಈಗ ನಿನ್ ಸರ್ದಿ ನೋಡು, ಮಗು ಈಗ ಚೆನ್ನಾಗಿ ನಿದ್ದೆ ಮಾಡತ್ತೆ. ಅವಳು ಎದ್ದೇಳಷ್ಟರಲ್ಲಿ ನೀನ್ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡ್ಬಿಡು, ಸರಿನಾ? ಬಾಳು ಬಾಳು. ನನ್ನನ್ನು ಕ್ಷಮಿಸ್ಬಿಡು ಕಂದ. ನಿನ್ನ ಹೆತ್ತ ತಾಯಿನ ಒಂದು ಮಾಡೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ಅದಕ್ಕೆ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೀನಿ.
ಹಾಳಾದ ಮರವು ಟವಲ್ ತಗೊಂಡೋಗೋದೇ ಮರ್ತೋಯ್ತು. ಏ ಕಳ್ಳಿ, ಇನ್ನೂ ನಿದ್ದೆ ಬಂದಿಲ್ವ ನಿನಗೆ? ನೀನು ಆರಾಮಾಗಿ ನಿದ್ದೆ ಮಾಡು. ನಾನು ಅಷ್ಟೊತ್ತಿಗೆ ನಿಮ್ಮ ಅಮ್ಮಗೆ ಸ್ನಾನ ಮಾಡಿಸಿ ಕರ್ಕೊಂಬಂದ್ಬಿಡ್ತೀನಿ, ಸರಿನಾ? ನೀನೇನಮ್ಮ ಇಲ್ಲಿ? ಶಾಲ್ ಇಡೋದನ್ನ ಮರ್ತ್ಬಿಟ್ಟಿದ್ದೆ ಅಪ್ಪ. ನಿನಗೆ ಚಳಿ ಆದ್ರೆ ಅಂತ ಹೇಳಿ ಓಡ್ ಬಂದೆ. ಸದ್ಯ ನೀನಿನ್ನೂ ಹೊರಟಿಲ್ವಲ್ಲ, ತಗೋ. ಅಲ್ಲಮ್ಮ, ನೀನು ಇನ್ನೂ ಸುಧಾರಿಸಿಲ್ಲ ಅಂಥದ್ದಲ್ಲಿ ಓಡ್ ಬರೋಕ್ಕೆ ಯಾಕೆ ಹೋದೆ? ಈ ಶಾಲೆ ಇಲ್ಲ ಅಂದರೆ ನಿಮ್ಮ ಅಪ್ಪ ಏನು ಸತ್ತೋಗ್ತಿದ್ದ? ಅಪ್ಪ ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ತಮಾಷೆ ಗಂಟೆ ಕಣಮ್ಮ, ಅಷ್ಟು ಬೇಗ ಹೋಗೋ ಜೀವ ಅಲ್ಲ ಈ ನಿಮ್ಮ ಅಪ್ಪಂದು. ಏನೇನೋ ಆಸೆಗಳು ಇಟ್ಕೊಂಡಿದ್ದೀನಿ, ಎಲ್ಲ ಈಡೇರಿಸ್ಕೊಂಡ್ಮೇಲೆ ಈ ಭೂಮಿ ಋಣ ಮುಗಿಯೋದು. ಸರಿ, ಬರ್ತೀನಿ. ನಿನ್ನನ್ನು ಕಳಿಸ್ಕೊಡೋದಕ್ಕೆ ನಂಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ ಅಪ್ಪ. ಈ ಹೆತ್ತ ಮಕ್ಕಳನ್ನ ತಾಯಂದ್ರು ಬೇರೆ ಊರಿಗೆ ಕಳಿಸ್ಬೇಕಾರೆ ಒಂಥರ ಆಗುತ್ತಲ್ಲ, ಆ ಥರ ಚಡ್ಪಡಿಕೆ ಇವಾಗ ನನಗಾಗ್ತಿದ್ಯಪ್ಪ. ನೀನೊಬ್ಬನೇ ಕಳ್ಸೋದಕ್ಕೆ ನನಗೆ ಮನಸ್ಸೇ ಇಲ್ಲ ಅಪ್ಪ. ಆದರೆ ಏನು ಮಾಡೋದು? ನಿನ್ನ ಆರೋಗ್ಯದ ಪ್ರಶ್ನೆ. ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಬೇರೆ ಹೇಳ್ತಾ ಇದ್ಯಾ. ನನಗೆ ಏನೂ ಹೇಳೋದಕ್ಕಾಗ್ತಾ ಇಲ್ಲ. ಆದರೆ ಹುಷಾರು. ಸರಿ ಸರಿ, ನೀನು ಜೋಪಾನ, ನಿನ್ನ ಆರೋಗ್ಯದ ಕಡೆ ಗಮನ ಇರಲಿ. ಹೆದರ್ಕೋಬೇಡ, ಯಾವುದಕ್ಕೂ ನೊಂದ್ಕೋಬೇಡ. ಇಂಥದೇ ಸಂದರ್ಭ ಬಂದರೂ ಧೈರ್ಯ ಗೆಡಬೇಡ. ಏನೇ ಆದರೂ ಆ ದೇವರು ಏನೋ ಒಂದು ಒಳ್ಳೆ ಕಾರಣಕ್ಕೆ ಈಗ ಮಾಡಿಸ್ತಿದ್ದಾನೆ ಅಂತ ಅಂದ್ಕೊ. ಬರ್ತೀನಮ್ಮ. ಜನ್ಪುಟ, ನಾನು ನಿನ್ನ ಕೂದಲು ಒಣಸಕ್ಕೆ ಸಾಂಬಾಡಿ ಹೋಗೋಣ ಸಿದ್ಧ ಮಾಡ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ನೀನು ನಿನ್ನ ಮಗು ಜೊತೆನೇ ಇರು, ಸರಿನಾ? ಚಿಕ್ಕಮ್ಮ, ಚಿಕ್ಕಮ್ಮ, ಏನಮ್ಮ? ಮಗು ಮಗು ಕಾಣ್ತಿಲ್ಲ. ಮಗು
ಮಗು ಅಲ್ಲ ನಾನು ಸ್ನಾನಕ್ಕೆ ಹೋದಾಗ ಮಗು ಇಲ್ಲೇ ಮಲಗಿತ್ತು ತಾನೆ. ಹೌದಮ್ಮ ಜನನಿ, ನೀನ್ ಮೊದಲು ಗಾಬರಿ ಆಗೋದನ್ನ ಕಡಿಮೆ ಮಾಡ್ಕೊಮ್ಮ. ಯಾಕಮ್ಮ ಇಷ್ಟೊಂದು ಗಾಬರಿ ಮಾಡ್ಕೋತಾ ಇದೀಯಾ? ನೋಡು, ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಅದು ಅಲ್ಲದೆ ನಿನ್ ಮಗುನ ಕಂಡ್ರೆ ಎಲ್ರಿಗೂ ಮುದ್ದು ಜಾಸ್ತಿ. ಯಾರೋ ಒಬ್ರು ಆಟ ಆಡ್ಸಕ್ಕೆ ಮಗುನ ಎತ್ಕೊಂಡು ಹೋಗಿರ್ತಾರೆ. ಮಲಗಿರೋ ಮಗುನ ಆಟ ಆಡ್ಸೋದಕ್ಕೆ ಯಾರು ಎತ್ಕೊಂಡು ಹೋಗ್ತಾರೆ ಚಿಕ್ಕಮ್ಮ? ಪಾಪು ಜನನಿ, ಪಾಪು ನೋಡಿದ್ರ? ಹ್ಞೂ ನೋಡಿದ್ನಲ್ಲ. ಹೌದಾ? ಎಲ್ಲಿ? ನಿಮ್ಮ ಚಿಕ್ಕಮ್ಮನ ಕೈಲಿ 1 ಗಂಟೆ ಹಿಂದೆ. ಅಯ್ಯೋ ಚಿಕ್ಕತ್ತೆ, ಅವಾಗಲ್ಲ, ಒಂದ್ 5-10 ನಿಮಿಷದ ಮುಂಚೆ ಮಗುನ ನೋಡಿದ್ರ? ಇಲ್ವಲ್ಲಮ್ಮ ಜನನಿ. ಯಾಕಮ್ಮ, ಏನಾಯ್ತು? ರೂಮಲ್ಲಿ ಮಲಗಿಸಿದ ಮಗು ಕಾಣಿಸ್ತಿಲ್ಲ ಚಿಕ್ಕತ್ತೆ. ಜನನಿ, ಮಗು ಕಾಣ್ತಿಲ್ವಾ? ಏನಮ್ಮ ಮಗು ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದೇ ನನಗೂ ಗೊತ್ತಾಗ್ತಿಲ್ಲ ಮಾವ. ಮಗು ಮಲಗಿತ್ತು, ಎದ್ದೇಳೋದ್ರೊಳಗೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ಮಗುನೇ ಕಾಣಿಸ್ತಿಲ್ಲ. ಮನೇಲಿ ಎಲ್ರು ನೀವು ಇಲ್ಲೇ ಇದ್ದೀರಾ, ನಿಮ್ ಯಾರ ಕೈಲೂ ಮಗು ಇಲ್ಲ ಅಂದ್ರೆ ನನ್ ಮಗು ಎಲ್ಲೋಯ್ತು? ನನಗ್ ಗೊತ್ತು ಮಗು ಎಲ್ಲಿದೆ ಅಂತ. ಎಲ್ಲಿ? ಪಾರ್ವತಿ ಹತ್ರ. ಪಾರ್ವತಿ ಇತ್ತೀಚೆಗೆ ಮಗುನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಅದು ಅಲ್ಲದೆ ಬೇರೆ ಮನೆ ಮಾಡೋ ವಿಷಯ ಆದ್ಮೇಲೆ ಅವಳು ಇಲ್ಲಿಗೆ ಬರೋದು ಕಡಿಮೆ ಮಾಡಿದ್ಲು, ಮಗುನ ನೋಡೋದು ಕಡಿಮೆ ಮಾಡಿದ್ಲು. ಈಗ ಅವಳ ಮನ್ಸು ತಡಿಲಾರ್ದೆ ಮಗುನ ಅವಳೇ ಎತ್ಕೊಂಡು ಹೋಗಿದ್ದಾರೆ. ರತ್ನವೇಣಿ, ಪಾರ್ವತಿ ಈ ಮನೆ ಹಿರಿ ಸೊಸೆ. ನೀವು ಅವಳ ಬಗ್ಗೆ ಹೀಗೆಲ್ಲ ಮಾತಾಡಕ್ ಮುಂಚೆ 10 ಸಲ ಯೋಚನೆ ಮಾಡೋದಕ್ಕೂ. ಅಯ್ಯೋ ರಘು ಅಣ್ಣ, ನಾನೇನ್ ಪಾರ್ವತಿ ಮಗುನ ಕತ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ದೀನಾ? ಏನೋ ಮಗು ಜೊತೆ ಸ್ವಲ್ಪ ಕಾಲ ಕಲಿಯಕ್ಕೆ ಕರ್ಕೊಂಡು ಹೋಗಿರ್ಬೋದನ್ನ ಅಂತ ಹಾಗೆ ಹೇಳ್ದೆ ಅಷ್ಟೇ. ಪಾರ್ವತಿ ಕರ್ಕೊಂಡು ಹೋಗಿರೋ ಸಾಧ್ಯತೆನೇ ಇಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ ಅಕ್ಕ. ಈಗಲೇ ಡಿಸೈಡ್ ಆಗ್ಲಿ, ಹಾಲಿಗೆ ಹಾಲು, ನೀರಿಗೆ ನೀರು ಅನ್ನೋದು. ಸಾವಿತ್ರಿ, ಎಲ್ರ ಮುಂದೆ ಪಾರ್ವತಿಗೆ ಕಾಲ್ ಮಾಡು. ಪಾರು, ಕುಡಿಯೋದಕ್ಕೆ ಒಂದು ಸ್ವಲ್ಪ ನೀರು ತಗೊಂಬಾ. ಪಾರು, ಏನು ಯೋಚನೆ ಮಾಡ್ತಾ ಇದೀಯಾ? ಏನೋ ಗೊತ್ತಿಲ್ಲ ಯಜಮಾನ್ರೆ, ಮನ್ಸಿಗೊಂಥರ ಆತಂಕ, ಭಯ. ಯಾಕೆ ಪಾರು? ಓ, ಸಾತಿ ಮೊದಲೇ ಮಂಡಿ ನೋವು, ಬೆನ್ನು ನೋವು ಅಂತ ಹೇಳ್ತಾ ಇದ್ರು. ಅಂಥವ್ರು ಒಬ್ಬರೇ ಊರಿಗೆ ಹೋದ್ರಲ್ಲ ಅಂತ ನಿನಗೆ ಈ ರೀತಿ ಅನ್ನಿಸ್ತಾ ಇರ್ಬೋದು. ನಾನು ಅವ್ರ ಜೊತೆ ಹೋಗ್ಬೋದಾಗಿತ್ತು ಪಾರು, ಆದರೆ ಅವರೇ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಬಲವಂತವಾಗಿ ನಮ್ಮನ್ನು ಒಪ್ಸಿದ್ರಲ್ಲ. ಅಪ್ಪ ಇಲ್ಲದೆ ಇರೋದ್ರಿಂದ ಮನೆ ಖಾಲಿ ಅನ್ನಿಸ್ತಿದೆ. ಆದರೆ ಮನ್ಸು ಯಾಕೋ ಬಿಕೋ ಅನ್ನಿಸ್ತಿದೆ ಯಜಮಾನ್ರೆ. ಪಾರು, ನಿಮ್ಮ ಫೋನಿಗೆ ಸಾವಿತ್ರಮ್ಮ ಫೋನ್ ಮಾಡ್ತಾ ಇದ್ದಾರೆ. ಸಾವಿತ್ರಮ್ಮ, ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ರಿ. ನಿಮ್ಮ ಮಗಳು ಯಾಕೋ ಮನಸ್ಸಿಗೆ ತುಂಬ ಆತಂಕ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾಳೆ. ನೀವು ಸ್ವಲ್ಪ ಮಾತಾಡ್ತೀರಾ? ಸಮಾಧಾನ ಆಗ್ತಾಳೆ. ಪಾರ್ವತಿ, ಯಾಕೆ ಸಾವಿತ್ರಕ್ಕ ನಿನ್ನ ಧ್ವನಿಲಿ ಗಾಬರಿ ಇದೆ? ಮಗು
ಮಗುಗೇನಾಯ್ತು? ಮಗುನ ನೀನೇನಾರು ಮನೆಗೆ ಕರ್ಕೊಂಡೋಗಿದ್ದೇನಮ್ಮ? ಇಲ್ವಲ್ಲ, ನಾನು ಯಾವಾಗ ಮನೆಗೆ ಕರ್ಕೊಂಡು ಬಂದೆ? ಈಗೇನು ಹೇಳ್ತೀರಾ ರತ್ನವೇಣಿ ಅವರೇ? ನೋಡಿ, ಮಗು ಕಾಣ್ತಾ ಇಲ್ಲ ಅಂತ ನಿಮ್ಗೆ ಎಷ್ಟು ಟೆನ್ಷನ್ ಆಗ್ತಿದೆಯೋ ನಮಗೂ ಅಷ್ಟೇ ಟೆನ್ಷನ್ ಆಗ್ತಿದೆ. ಅದು ನಿಮ್ಗೆ ಹೇಗೆ ಮೊಮ್ಮಗುನೋ ನಮಗೂ ಹಾಗೆ ಮೊಮ್ಮಗು. ಪಾರ್ವತಿ ಬಗ್ಗೆ ಹೀಗೆಲ್ಲ ಅನುಮಾನದಿಂದ ಮಾತಾಡಬೇಡಿ, ಕೇಳಿಸ್ಕೊಳ್ಳೋಕೆ ಹಿಂಸೆ ಆಗತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೆ ಸಾವಿತ್ರಕ್ಕ? ಮಗು ಅರ್ಸನ್ ಕೋಟೆಲಿಲ್ವಾ? ಇಲ್ಲಮ್ಮ, ಜನನಿ ರೂಮಲ್ಲಿ ಇದ್ದಿದ್ದ ಮಗು ಸ್ವಲ್ಪ ಹೊತ್ತಿಂದ ಕಾಣಿಸ್ತಾ ಇಲ್ಲ ಕಣೆ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ ಸಾವಿತ್ರಕ್ಕ? ಮಗು ಎಲ್ಲಿಗೋಯ್ತು? ಅದಾಗದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನೀವುಗಳು ಯಾರು ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ಹೋಗು, ಮೊದಲು ಸರಿಯಾಗಿ ಹುಡುಕು. ಏನಾಯ್ತಂತೆ? ಜನನಿ ರೂಮಲ್ಲಿ ನಮ್ಮ ಮಗು ಕಾಣ್ತಾ ಇಲ್ವಂತೆ ಯಜಮಾನ್ರೆ. ಮಗುನ ಜಾನ್ಯ ಪ್ರೀತಿ ಮಗುನ ಕಾಣಿಸ್ತಿಲ್ವಂತ? ಯಾವಾಗಿಂದ? ಈಗ ಸ್ವಲ್ಪ ಹೊತ್ತಿಂದ. ಅಲ್ಲಿರೋರ್ಗೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಮಗುನ್ ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ಬನ್ನಿ ಯಜಮಾನ, ನಾವು ಅರ್ಸನ್ ಕೋಟೆಗೆ ಹೋಗೋಣ. ಮಗುನ ಮನೆಯಿಂದೇನೋ ಕರ್ಕೊಂಡು ಬಂದ್ಬಿಟ್ಟೆ, ಆದರೆ ಈ ಹಸಿ ಗೂಸನ್ನ ಎಲ್ಲಿಗೆ ಅಂತ ಕರ್ಕೊಂಡು ಹೋಗೋದಪ್ಪ? ದೇವ್ರೆ, ನೀನೇ ದಾರಿ ತೋರಿಸ್ಬೇಕು. ಅಲ್ಲಿಗೆ ಕರ್ಕೊಂಡು ಹೋಗೋದೇ ಸರಿ. ಅಖಿಲಮ್ಮ ಅವ್ರ ಮನೆಯವರು ಓಡಾಡದೇ ಇರೋ ಜಾಗ ಅಂದರೆ ಅದೊಂದೇ. ಈ ಕ್ಷಣಕ್ಕೆ ಅದೊಂದು ದಾರಿ ತೋಚ್ತಿದೆ, ಅಲ್ಲಿಗೆ ಹೋಗ್ತೀನಿ. ಇಷ್ಟೊತ್ತಿಗೆ ಅರಸನ ಕೋಟೆಯಲ್ಲಿ ಮಗು ಕಳೆದೋಗಿರೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಪಾಪ ಎಲ್ಲರೂ ಆತಂಕದಲ್ಲೇ ಇರ್ತಾರೆ. ಹಾಗಂತ ಬರೀ ಅರಸನ ಕೋಟೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ, ನನ್ನ ಮಗಳ ಬಗ್ಗೆ ನಾನು ಯೋಚನೆ ಮಾಡದೇ ಇದ್ದರೆ ಪಾರ್ವತಿ ಅಪ್ಪನಾಗಿ ಏನು ಪ್ರಯೋಜನ? ಇಲ್ಲ, ಈ ಮಗುನ ಅದರ ತಾಯಿ ಹತ್ರ ಸೇರಿಸೋವರೆಗೂ ನಾನು ಮನಸ್ಸು ಗಟ್ಟಿ ಮಾಡಿಕೊಳ್ಳೇಬೇಕು. ಆಗಿರಲ್ಲಮ್ಮ, ನಾವು ಹುಡುಕ್ಸೋಣ. ನೀ ಸಮಾಧಾನ ಮಾಡ್ಕೊ. ಜನನಿ, ಮಗು ಕಾಣ್ತಿಲ್ಲ ಅಂತ ಸಾವಿತ್ರಕ್ಕ ಹೇಳಿದ್ರು ನಿಜನಾ? ಹೌದಕ್ಕ, ಮಗು ಕಾಣ್ತಿಲ್ಲ. ಮಗು ಕಾಣ್ತಿಲ್ಲ ಅಂದ್ರೆ ಏನರ್ಥ? ಆ ಮಗುಗಿನ್ನ ಅಂಬೆಗಳು ಕೂಡ ಇಡೋದಕ್ಕೆ ಬರಲ್ಲ. ಹೀಗಿರ್ಬೇಕಾದ್ರೆ ಹೊಸಲು ಆಡ್ಕೊಂಡು ಹೇಗೆ ಹೊರಗಡೆ ಹೋಗುತ್ತೆ? ನೀವುಗಳು ಯಾರು ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ಇರಿ, ನಾನು ಹೋಗಿ ಹುಡುಕ್ತೀನಿ. ಪಾರ್ವತಿ, ಎಲ್ಲೂ ಇಲ್ಲ. ಮನೇಲಿ ಕಾಣ್ತಿಲ್ಲ ಅಂದ್ರೆ ಏನರ್ಥ ಮಾವ? ನೀವುಗಳು ಯಾರು ಸರಿಯಾಗಿ ಹುಡುಕಿಲ್ಲ ಅಂತ. ಇರಿ, ನಾನು ಹೋಗಿ ಹುಡುಕ್ತೀನಿ. ಇಲ್ಲಮ್ಮ, ಇಡೀ ಮನೆ ಹುಡುಕಿದೀವಿ. ಮಗುನ
ಯಾರೋ ಮನೆಯಿಂದ ಎತ್ಕೊಂಡು ಹೋಗಿದ್ದಾರೆ.